ಇದು ಇಡೀ ದೇಶವೇ ಬೆಚ್ಚಿ ಬೀಳುವ ಸುದ್ದಿ. ದೆಹಲಿ ಕೆಂಪುಕೋಟೆ ಸ್ಫೋಟದ ನಂತರ ಒಂದೊಂದೇ ಭಯಾನಕ ಸತ್ಯಗಳು ಹೊರಬೀಳುತ್ತಿವೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ಉಗ್ರರ ಪ್ರಮುಖ ಗುರಿಯಾಗಿದ್ದರಂತೆ. ಅಯೋಧ್ಯೆಯಲ್ಲಿ ನವೆಂಬರ್ 25ರಂದು ನಡೆಯಲಿರುವ ರಾಮ ಮಂದಿರದ ಧ್ವಜಾರೋಹಣ ಸಮಾರಂಭಕ್ಕೆ ಇಬ್ಬರು ಹಾಜರಾಗಲಿರುವುದನ್ನ ಗಮನದಲ್ಲಿಟ್ಟುಕೊಂಡು ಈ ಅವಕಾಶದಲ್ಲೇ ಭಾರೀ ದಾಳಿ ನಡೆಸುವ ಮಹಾ ಸಂಚು ರೂಪುಗೊಂಡಿತ್ತು ಎನ್ನುವ ವಿಚಾರ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲ, ಇದೇ ಸಂಚಿನ ಭಾಗವಾಗಿ ಡಿಸೆಂಬರ್ 6ರಂದು ದೆಹಲಿಯಲ್ಲಿ ಮತ್ತೊಂದು ಸ್ಫೋಟದ ಯತ್ನವೂ ಇದ್ದದ್ದು ಬಹಿರಂಗವಾಗಿದೆ. ದೇಶದ ಅತ್ಯುನ್ನತ ನಾಯಕನನ್ನೇ ಟಾರ್ಗೆಟ್ ಮಾಡುವ ಮಟ್ಟಿಗೆ ಉಗ್ರರು ಸಿದ್ಧತೆ ನಡೆಸಿದ್ರು ಎನ್ನಲಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಈ ಸ್ಟೋರಿಯಲ್ಲಿ. ದೆಹಲಿ ಕೆಂಪುಕೋಟೆ ಬಳಿ ನಡೆದ ಕಾರು ಸ್ಫೋಟದ ತನಿಖೆ ಈಗ ದೇಶಾದ್ಯಂತ ಭಯೋತ್ಪಾದಕ ಜಾಲದ ಪಿತೂರಿಯನ್ನೇ ಬಿಚ್ಚಿಟ್ಟಿದೆ. ತನಿಖಾಧಿಕಾರಿಗಳ ಮುಂದಿರುವ ಸುಳಿವುಗಳು ಒಂದೊಂದಾಗಿ ಜೋಡಿಸಿಕೊಳ್ಳುತ್ತಾ ಬಂದಂತೆ ದೇಶದ 4 ನಗರಗಳಲ್ಲಿ 8 ದೊಡ್ಡ ಸ್ಫೋಟಗಳನ್ನು ನಡೆಸುವ ಭೀಕರ ಸಂಚು ರೂಪುಗೊಂಡಿದ್ದೇ ಸ್ಪಷ್ಟವಾಗಿದೆ. ಇದಕ್ಕಾಗಿ ಸುಮಾರು 2900 ಕಿಲೋ ಸ್ಫೋಟಕ ವಸ್ತುಗಳನ್ನು ದೇಶದ ವಿವಿಧೆಡೆ ಸಂಗ್ರಹಿಸಿದ್ದನ್ನು ಈಗ ವಶಪಡಿಸಿಕೊಳ್ಳಲಾಗಿದೆ. ವೈಟ್ ಕಾಲರ್ ಭಯೋತ್ಪಾದನೆ ಎಷ್ಟು ಬೇರೂರಿದೆ ಎಂಬುದಕ್ಕೆ ಬಂಧಿತರಾದ ವೈದ್ಯರೇ ಸಾಕ್ಷಿಯಾಗಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸ್ ಮೂಲಗಳ ಪ್ರಕಾರ ಈಗ ಸಂಪೂರ್ಣ ತನಿಖೆಯ ಕಣ್ಣು ವೈದ್ಯ ಉಮರ್ ನಬಿ ಮೇಲೆ ಇದೆ. ಈತ ಕೆಂಪುಕೋಟೆ ಸ್ಫೋಟದಲ್ಲಿ ಆತ್ಮಹತ್ಯಾ ಬಾಂಬರ್ ಆಗಿ ಭಾಗಿಯಾಗಿದ್ದಾನೆಂಬ ಶಂಕೆ ಇದೆ. ಅಕ್ಟೋಬರ್ 30ರಂದು ನವೆಂಬರ್ 10ರವರೆಗಿನ 10 ದಿನಗಳ ಅವಧಿಯಲ್ಲಿ ಉಮರ್ ಏನ್ ಮಾಡ್ದ, ಯಾರನ್ನ ಭೇಟಿಯಾದ, ಎಲ್ಲಿ ಹೋದ ಎಂಬುದನ್ನೇ ಏಜೆನ್ಸಿಗಳು ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇವೆ. ಆತನ ಜೊತೆಯಲ್ಲಿದ್ದ ಮತ್ತೊಬ್ಬ ವೈದ್ಯ ಡಾಕ್ಟರ್ ಮುಜಮ್ಮಿಲ್ ಕೂಡ ಈಗ ಬಂಧಿತನಾಗಿದ್ದು ಆತನ ವಿಚಾರಣೆ ಕೂಡ ನಡೀತಾ ಇದೆ. ಈ ಪ್ರಕರಣದಲ್ಲಿ ಇನ್ನೊಂದು ಪ್ರಮುಖ ಹೆಸರು ಡಾಕ್ಟರ್ ಆದಿಲ್ ರಾಥರ್. ಈತನ ವಿಚಾರಣೆಯಲ್ಲಿ ಅವನು ನೀಡಿದ ಮಾಹಿತಿಯನ್ನೇ ಆಧರಿಸಿ ಮುಜಮ್ಮಿಲ್ ಬಗ್ಗೆ ಸುಳಿವು ದೊರೆತಿದ್ದು. ಉಮರ್ ಮತ್ತು ಅವರ ಗುಂಪಿಗೆ ಅಕ್ಟೋಬರ್ 30ರವರೆಗೆ ವಾಹನಗಳು ಮತ್ತು ಸ್ಫೋಟಕಗಳಂತಹ ಅಗತ್ಯ ಸಾಮಗ್ರಿಗಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಅಂತ ಮೂಲಗಳು ಹೇಳುತ್ತವೆ. ಆದರೆ ನವೆಂಬರ್ 10ರೊಳಗೆ ಅಂದರೆ ಕೇವಲ 10 ದಿನಗಳಲ್ಲಿ ಈ ಜಾಲವು ಉನ್ನತ ದರ್ಜೆಯ ಸ್ಫೋಟಕಗಳಿಂದ ತುಂಬಿದ ಕಾರನ್ನ ಅಂದರೆ ಅಂತಿಮವಾಗಿ ಕೆಂಪುಕೋಟೆ ಬಳಿ ಸ್ಫೋಟವಾದ ಆ ವಾಹನವನ್ನು ರೆಡಿಯಾಗಿಸ್ಬಿಟ್ಟಿತ್ತು. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಸಿದ್ಧತೆ ಹೇಗಾಯಿತು, ಯಾರ ನೆರವಿನಿಂದಾಯಿತು, ಇವುಗಳ ಉತ್ತರ ಹುಡುಕುವ ಹೊತ್ತಿಗೆ ತನಿಖಾಧಿಕಾರಿಗಳಿಗೆ ಹೊಸ ಸುಳಿವುಗಳು ಸಿಕ್ಕಿವೆ. ಎನ್ಐಎ ಮತ್ತು ದೇಶದ ಗುಪ್ತಚರ ಸಂಸ್ಥೆಗಳು ಈಗ ಪತ್ತೆ ಹಚ್ಚಿರುವ ಮಾಹಿತಿಯ ಪ್ರಕಾರ ಇದು ಕೇವಲ ಭಾರತದಲ್ಲಿನ ಸ್ಥಳೀಯ ಗುಂಪಿನ ಪಿತೂರಿಯಲ್ಲ. ವಿದೇಶದ ತಂಡವೇ ಈ ಸಂಪೂರ್ಣ ಜಾಲವನ್ನ ನಿಯಂತ್ರಿಸ್ತಾ ಇತ್ತು. 2022ರಲ್ಲೇ ವಿದೇಶದಲ್ಲಿ ಈ ಪಿತೂರಿ ಹುಟ್ಟಿಕೊಂಡಿದ್ದು. ಉಕಾಸಾ ಎಂಬ ವಿದೇಶಿ ನಿರ್ವಾಹಕರಿಂದಲೇ ಉಮರ್ ಮುಜಮ್ಮಿಲ್ ತಂಡಕ್ಕೆ ನೇರ ನಿರ್ದೇಶನಗಳು ಬರ್ತಾ ಇದ್ವು. ಇವರೆಲ್ಲ 2023ರಿಂದ 25ರವರೆಗೆ ಜನವರಿಯವರೆಗೆ ಕೆಂಪುಕೋಟೆಯನ್ನೇ ಸ್ಕೆಚ್ ಮಾಡ್ತಾ ಯಾವ ಭಾಗ ದುರ್ಬಲ, ಯಾವಾಗ ದಾಳಿ ಸಾಧ್ಯ ಎಂಬುದನ್ನ ಪರಿಶೀಲಿಸ್ತಾ ಇದ್ರೆ ಎನ್ನುವಂತಹ ಮಾಹಿತಿ ಇದೆ. ಇವರು ತಮ್ಮ ಸಂಪರ್ಕಕ್ಕಾಗಿ ಮೊದಲು ಟೆಲಿಗ್ರಾಮ್, ನಂತರ ಸಿಗ್ನಲ್ ಮತ್ತು ಸೆಷನ್ ಅಪ್ಲಿಕೇಶನ್ಸ್ಗಳನ್ನು ಬಳಸ್ತಾ ಇದ್ರು. ಯಾಕಂದ್ರೆ ಈ ಅಪ್ಲಿಕೇಶನ್ಗಳನ್ನ ಹೆಚ್ಚು ಸುರಕ್ಷಿತ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಬಾಹ್ಯ ಸೂಚನೆಗಳು, ಹಣದ ಹರಿವು, ಸ್ಫೋಟಕ ತರಲು ಬೇಕಾದ ಮಾರ್ಗಗಳು ಎಲ್ಲವನ್ನ ಇವುಗಳ ಮೂಲಕವೇ ಚರ್ಚಿಸುತ್ತಿದ್ರು. ಇದರಲ್ಲಿ ಅತ್ಯಂತ ಬೆಚ್ಚಿ ಬೀಳಿಸುವ ಸಂಗತಿ ಅಂದರೆ ಈ ಗುಂಪು ಕೇವಲ ಕೆಂಪುಕೋಟೆ ಸ್ಫೋಟವಲ್ಲ, ನವೆಂಬರ್ 25 ಮತ್ತು ಡಿಸೆಂಬರ್ 6ರಂದು ಒಟ್ಟಾರೆ 8 ಸ್ಫೋಟಗಳನ್ನು ಮಾಡಲು ಯೋಚಿಸಿತ್ತು. ನವೆಂಬರ್ 25ರಂದು ಅಯೋಧ್ಯೆಯ ರಾಮ ಮಂದಿರದ ಮುಖ್ಯ ಶಿಖರದಲ್ಲಿ ನಡೆಯಲಿರುವ ಧ್ವಜಾರೋಹಣ ಕಾರ್ಯಕ್ರಮವನ್ನು ಉಗ್ರರು ಟಾರ್ಗೆಟ್ ಮಾಡಿಕೊಂಡಿದ್ರು. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮೋಹನ್ ಭಾಗವತ್ ಹಾಜರಿರುವ ಸಂದರ್ಭದಲ್ಲಿ ದಾಳಿ ನಡೆಸುವ ಪ್ಲಾನ್ ಇರೋದು ತನಿಖೆಯಿಂದ ಬಹಿರಂಗವಾಗಿದೆ. ಡಿಸೆಂಬರ್ 6ರಂದು ದೆಹಲಿಯಲ್ಲಿ ಮತ್ತೊಂದು ದಾಳಿಯ ಯೋಜನೆಯೂ ಇತ್ತು ಅನ್ನೋದು ಕೂಡ ತಿಳಿದು ಬಂದಿದೆ. ಒಟ್ಟಾರೆ ಭಾರತದಲ್ಲಿ ಭಯ, ಅಶಾಂತಿ ಮತ್ತು ಅಸ್ಥಿರತೆಯನ್ನು ಸೃಷ್ಟಿಸುವ ದೊಡ್ಡ ಉದ್ದೇಶದ ಈ ಜಾಲ ಮಧ್ಯದಲ್ಲೇ ಕುಸಿದಿದೆ. ವಿದೇಶದಿಂದ ಬರುವ ಆದೇಶಗಳ ಮೇರೆಗೆ ಕೆಲಸ ಮಾಡ್ತಾ ಇದ್ದ ಉಮರ್ ಮತ್ತು ಮುಜಮ್ಮಿಲ್ ಸೇರಿದಂತೆ ಪ್ರತಿ ಆರೋಪಿಯನ್ನು ಈಗ ಬಂಧಿಸಲಾಗಿದೆ. ವಿಚಾರಣೆ ಮುಂದುವರೆದಿದ್ದು ಇನ್ನಷ್ಟು ಹೆಸರುಗಳು ಹೊರಬೀಳುವ ಸಾಧ್ಯತೆಗಳಿವೆ. ದೇಶದ ಒಳಗೆ ನಿಗೂಢವಾಗಿ ಬೆಳೆಯುತ್ತಿದ್ದ ಈ ವೈಟ್ ಕಾಲರ್ ಭಯೋತ್ಪಾದನೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ವೈದ್ಯರು ಉನ್ನತ ಶಿಕ್ಷಣ ಪಡೆದವರಲ್ಲ, ವಿದೇಶದಿಂದ ಬಂದ ಉಗ್ರರ ಸೂಚನೆಗಳ ಮೇರೆಗೆ ಕಾರ್ಯನಿರ್ವಹಿಸ್ತಾ ಇದ್ರು ಮತ್ತು ಅವರ ಏಕೈಕ ಗುರಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆಯನ್ನ ಹರಡುವುದಾಗಿತ್ತು ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಈ ಪ್ರಕರಣದ ಎಲ್ಲಾ ಆರೋಪಿಗಳನ್ನ ಬಂಧಿಸಲಾಗಿದೆ ಮತ್ತು ಅಗತ್ಯ ವಿಚಾರಣೆ ನಡೀತಾ ಇದೆ ಅಂತ ಸರ್ಕಾರಿ ಮೂಲಗಳು ತಿಳಿಸಿವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.